ಈ ಒಂದು ಸ್ಕೀಮ್ ತಂದಿದ್ದು ಮೂಲಭೂತವಾಗಿ ಚಿಕ್ಕಬಳ್ಳಾಪುರ ಕೋಲಾರ ನೀರು ಕೊಡುವುದಕ್ಕೆ ಕುಡಿಯುವ ನೀರು ಕೊಡೋದಕ್ಕೆ ಅದು ಮತ್ತೆ ಇದು ಸ್ವಲ್ಪ 11 ವರ್ಷ ಆಗಿದೆ, ನಿಧಾನ ಆಗಿದೆ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ತಕ್ಷಣ ಹೆಚ್ಚಿನ ಒಂದು ಬಡ್ಜೆಟ್ ಅನ್ನು ಅಲೋಕೇಟ್ ಮಾಡಿ 1 ವರ್ಷ ಮುಂಚೆನೆ 26ನೇ ಇಸ್ವಿಗೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಉಪಮಂತ್ರಿಗಳ 83ನೇ ಪ್ರಶ್ನೆ ಕೇಳ್ತೇನೆ. ನನ್ನ ಹರೀಶ್ ಮಂಜು ಕೂತ್ಕೊಳ್ಳಿ ಸೈಡಲ್ಲಿ. ಉತ್ತರಗಳು ಬಹಳ ಸ್ವಾಗತಾರ್ಹ. ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲಾಗಿ ಕೋಲಾರ ಮತ್ತು ಶ್ರೀನಿವಾಸಪುರ ಫೀಡರ್ ಪೈಪ್ಲೈನ್ ಕಾಮಗಾರಿಗಳನ್ನು 25-26 ಕೈಗೆ ಎತ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಸ್ವಾಗತಾರ್ಹ. ಮತ್ತೆ ಈ ಕಂಪ್ಲೀಟ್ ಯೋಜನೆಯನ್ನ, ಎತ್ತಿನಹೊಳೆ ಯೋಜನೆಯನ್ನ 27ನೇ ಇಸ್ವಿಗೆ ಪೂರ್ಣಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಅದು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ಮುಖ್ಯವಾಗಿ ಈ ಒಂದು ಸ್ಕೀಮ್ ತಂದಿದ್ದು ಮೂಲಭೂತವಾಗಿ ಚಿಕ್ಕಬಳ್ಳಾಪುರ ಕೋಲಾರ ನೀರು ಕೊಡುವುದಕ್ಕೆ ಕುಡಿಯುವ ನೀರು ಕೊಡೋದಕ್ಕೆ ಅದು ಮತ್ತೆ ಇದು ಸ್ವಲ್ಪ 11 ವರ್ಷ ಆಗಿದೆ, ನಿಧಾನ ಆಗಿದೆ. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ತಕ್ಷಣ ಹೆಚ್ಚಿನ ಒಂದು ಬಡ್ಜೆಟ್ ಅನ್ನು ಅಲೋಕೇಟ್ ಮಾಡಿ 1 ವರ್ಷ ಮುಂಚೆನೆ 26ನೇ ಇಸ್ವಿಗೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತೆ ಇರಪ್ಪ, ಮತ್ತೆ ಈಗ ಕೆಲವು ಟ್ಯಾಂಕ್ ಫಿಲ್ಲಿಂಗ್ ಯೋಜನೆಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಸ್ವಲ್ಪ ಅರಸೀಕೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕೊರಟಗೆರೆ, ಮಧುಗಿರಿ ಎಂಐ ಇಂದ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮು, ಆ ನೀರನ್ನ ಅದನ್ನು ಸ್ವಲ್ಪ ನಾನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಪೋಸ್ಟ್ಪೋನ್ ಮಾಡಿ ನಮಗೆ ಫಸ್ಟು ಟಾಪ್ ಪ್ರಯಾರಿಟಿಯಲ್ಲಿ ಕುಡಿಯುವ ನೀರನ್ನು ಕೊಡಬೇಕು ಅಂತ ನಾನು ಅವ್ರನ್ನ ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದ್ರೆ ನಮಗೆ 2 ಜಿಲ್ಲೆಯಲ್ಲಿ ಬೋನ್ ರಿಲೇಟೆಡ್ ಕಾಯಿಲೆಗಳು ಅನುಭವಿಸ್ತಾ ಇದ್ದಾರೆ ಜನ. ಸೊ ಆದ್ದರಿಂದ ಆದಷ್ಟು ಬೇಗ ಈ ಯೋಜನೆಯನ್ನ, ಆ ಸ್ಕೀಮನ್ನ ಅವ್ರಿಗೆ ಸ್ವಲ್ಪ ನಿಧಾನ ಮಾಡಿ ಮತ್ತೆ ಕೈಗೆತ್ತಿಕೊಳ್ಳಿ. ನಾನು ಡ್ರಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ. ಆಯ್ತು, ನಮ್ಮ ಸ್ಕೀಮ್ಗಳನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಪೈಪ್ಲೈನ್ ಯಾವಾಗ ಕೈಗೆತ್ತಿಕೊಳ್ತೇವೆ, ಸ್ಟಾರ್ಟ್ ಮಾಡ್ತೇವೆ ಇವಾಗ ಅಂತ ನಮಗೆ ಮಾನ್ಯ ಮಂತ್ರಿಗಳನ್ನ ಕೇಳ್ತೇನೆ. ಅಧ್ಯಕ್ಷರೇ, ನಾನು ಫಸ್ಟು ನನ್ನ ಸ್ನೇಹಿತರು ವೆಂಕಟೇಶ್ವರರೆಡ್ಡಿಗೆ ಅಭಿನಯಿಸ್ತೀನಿ. 89ರಿಂದ ಅವ್ರ ಜೊತೆಲಿ ಇದ್ದೀನಿ. ಇವತ್ತೇ ಫಸ್ಟ್ ಕ್ವಶನ್ ಅವ್ರು ಕೇಳಿದ್ದು. ಮೊದಲನೇ ಕ್ವಶನ್ ಯಾವುದು ಕ್ವಶನ್ ಕೇಳಿರಲಿಲ್ಲ, ಇವತ್ತೇ ಫಸ್ಟ್ ಕ್ವಶನ್ ಕೇಳಿದಿರಿ. ನಿಮ್ಮ ಕ್ಷೇತ್ರದ ಪರವಾಗಿ ಇವತ್ತೇ ಭಾಷಣ ಮಾಡಿದ್ದು ನಾನು ನೋಡಿದ್ದು. ನಿಮಗೆ ಅಭಿನಂದನೆಗಳು. ಫಸ್ಟ್ ನಿಮ್ಮ ಕ್ಷೇತ್ರದ ಪರವಾಗಿ ಅಭಿನಂದನೆಗಳು. ನಮ್ಮ ಮಂಜ ಹಿಂದೆಗಡೆ. ಅಧ್ಯಕ್ಷರೇ, ಏನು ನಮ್ಮ ವೆಂಕಟೇಶ್ವರರೆಡ್ಡಿ ಕೇಳಿದ್ದಾರೆ ಅದು ಬಹಳ ಅರ್ಥಪೂರ್ಣವಾದ್ದು. ಇಲ್ಲಿ 18 TMC ನೀರು, ಈ ನೀರು ಫಸ್ಟು ಕುಡಿಯೋ ಈಗ ಬರ್ತದೆ ಅಂತೇಳಿ ಲೆಕ್ಕಾಚಾರ ಇದೆ. 24 TMCಲಿ 14 TMC ನಾವು ಕುಡಿಯೋ ನೀರಿಗೆ ಕೊಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಈಗಾಗಲೇ ಮೊನ್ನೆ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ನೀರನ್ನ ಈಚೆಗೆ ತೆಗೆದು ನಾವು ಫ್ಲೋ ಮಾಡೋಕ್ಕಾಗದೆ ವಾಣವಿಲಾಸ ಸಾಗರಕ್ಕೆ ನೀರನ್ನ ಬಿಟ್ಟು, ಈಗ ಮತ್ತೆ ಅದನ್ನ ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ. 7ನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ. ಅವ್ರ ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರು ಮತ್ತು ಹಾಸನದವರು ಜಾಗನೂ ಕೊಟ್ಟಿದ್ದಾರೆ. ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಕೆಲಸ ಮಾಡಕ್ ಬಿಟ್ರೆ ತುಮಕೂರವರೆಗೂ ನೀರು ಈ ವರ್ಷ ಕೊನೆ ಒಳಗಡೆ ಹರಿಸುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಅದಾದ ಮೇಲೆ ಈ ಮಧ್ಯ ಬಿಳುಗೋಡ್ಲು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇದೆ. ಅದರ ಮೇಲೆ ಪೈಪನ್ನು ಕೂಡ ಈಗಾಗಲೇ ಪೈಪಲ್ಲಿ ತಗೊಂಡೋಗಕ್ಕೆ ಸ್ಯಾಂಕ್ಷನ್ ಕೂಡ ಆಗಿದೆ. ಆದರೆ ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೊಂದು ಆತಂಕ ಇದೆ. ಏನಪ್ಪಾ ಅಂತಂದ್ರೆ ಈ ಕೊರಟಗೆರೆ, ಈ ಚಿಕ್ಕನಾಯಕನಹಳ್ಳಿ, ಈ ಅರಸೀಕೆರೆ, ಇದು ಮಧುಗಿರಿ, ಇವ್ರಿಗೆಲ್ಲ
ಇದನ್ನ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ನ ತೆಗೆದುಕೊಂಡು ನಮಗೆ ಕೊಡುವುದಿಲ್ಲ ಅನ್ನೋದು ನಿಮ್ಗೆ ಆತಂಕ ಇದೆ. ನಮ್ದೊಂದು ಕಮಿಟ್ಮೆಂಟ್ ಇದೆ. ಚೀಫ್ ಮಿನಿಸ್ಟರ್ ನಮ್ಗೆ ಹೇಳಿದ್ದಾರೆ, ಫಸ್ಟ್ ನಾವು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಫಸ್ಟ್ ಕುಡಿಯೋ ನೀರು ಕೊಟ್ಬಿಟ್ಟು ಬೇರೆ ಕೆಲಸ ಅವ್ರ ಕೆಲಸ ಪ್ರಾರಂಭ ಮಾಡೋಂಥದ್ದು. ದಟ್ ಈಸ್ ಅವರ್ ಕಮಿಟ್ಮೆಂಟ್. ಫಸ್ಟ್ ಕುಡಿಯೋ ನೀರಾಗ್ಲಿ, ಅರಸಕೆರೆಗೆ ಏನ್ ಸಿಕ್ಬೇಕು, ಮಧುಗಿರಿಗೆ ಏನ್ ಸಿಕ್ಬೇಕು, ಕೊಟ್ಟಗೆರೆಗೆ ಹಾಕ್ಬೇಕು, ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ನಮ್ ಡ್ಯೂಟಿ ಆ ಕೆಲಸನ ನಾವು ಮಾಡ್ತೀವಿ.